ಹಾಯ್ ಹಲೋ ಸ್ಟೂಡೆಂಟ್ಸ್. ಐ ಹೋಪ್ ಎಲ್ಲರೂ ಎಕ್ಸಾಮನ್ನು ಚೆನ್ನಾಗಿ ಬರೆದಿದ್ದಾರೆ. ಇವಾಗ ತಾನೆ ಜಸ್ಟ್ ಎಲ್ಲರೂ ಕೆಮಿಸ್ಟ್ರಿ ಎಕ್ಸಾಮನ್ನು ಮುಗಿಸ್ಕೊಂಡಿದ್ದೀರಾ. ಸೊ ಕ್ವಶನ್ ಪೇಪರ್ ವಾಸ್ ಈಸಿ. MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸ್ವಲ್ಪ ಟ್ವಿಸ್ಟಾಗಿ ಕೇಳಿದ್ರು, ಆಯಿತಾ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ನೋಡೋಣಪ್ಪ ಅಂತಂದರೆ MCQಗೆ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಗೆ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಸೊ ಪಾರ್ಟ್ ಇದರಲ್ಲಿ ನೋಡಿ, ಕ್ವಶನ್ ನಂಬರ್ 1, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ವಿಟಮಿನ್ಸ್. ಸೊ ಆಪ್ಷನ್ ಇದಕ್ಕೆ ಬಿ ಬರುತ್ತೆ. ಮೋಸ್ಟ್ ಆಫ್ ದ ವಿಟಮಿನ್ಸ್ ಆರ್ they do not contain amino group, they are actually organic micronutrients. So option B ಏನು ಬರುತ್ತಪ್ಪ, ಇನ್ಕರೆಕ್ಟ್ ಬರುತ್ತೆ. ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ದೆನ್ ಕ್ವಶನ್ ನಂಬರ್ 2 ನೋಡ್ಬೋದು ಇಲ್ಲಿ, ಕ್ಯಾಂಪರ್ ಇನ್ ನೈಟ್ರೋಜನ್ ಗ್ಯಾಸ್ ಇಸ್ ಅನ್ ಎಕ್ಸಾಂಪಲ್ ಆಫ್, ದಿಸ್ ಇಸ್ ಅ ಗ್ಯಾಸಿಯಸ್ ಸೊಲ್ಯೂಷನ್ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಸಬ್ ಡಿವಿಷನ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಜೊಮೆಟ್ರಿಕಲ್ ಐಸೋಮೆರಿಸಮ್ ಇದಕ್ಕೆ ಆನ್ಸರ್ ಬರುತ್ತೆ. ಜೊಮೆಟ್ರಿಕಲ್ ಐಸೋಮೆರಿಸಮ್ ಈಸ್ ನಾಟ್ ಅ ಸಬ್ ಡಿವಿಷನ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್, ಇಟ್ ಈಸ್ ಅ ಸಬ್ ಡಿವಿಷನ್ ಆಫ್ ವಾಟ್, ಸ್ಟೀರಿಯೋ ಐಸೋಮರ್ ಬರುತ್ತೆ. ಸೊ ಆಪ್ಷನ್ ಡಿ ಕರೆಕ್ಟ್ ಬರುತ್ತೆ ಕ್ವಶನ್ ನಂಬರ್ 3ಗೆ. ಕ್ವಶನ್ ನಂಬರ್ 4 ನೋಡಬೇಕಂತಂದರೆ, ಕ್ಯುಮಿನ್ ಹೈಡ್ರೋಪೆರಾಕ್ಸೈಡ್ ಆನ್ ಹೈಡ್ರೋಲೈಸಿಸ್ ವಿತ್ ಡೈಲ್ಯೂಟ್ ಆಸಿಡ್ ಗಿವ್ಸ್, ದ ಆನ್ಸರ್ ವಿಲ್ ಬಿ ಹಿಯರ್ ಫಿನಾಲ್ ಆ್ಯಂಡ್ ಅಸಿಟೋನ್. ಆಪ್ಷನ್ ಸಿ ಕರೆಕ್ಟ್ ಬರುತ್ತೆ. ಕ್ವಶನ್ ನಂಬರ್ 5 ನೋಡಿ, ಆನ್ ಎಕ್ಸಾಂಪಲ್ ಫಾರ್ ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್, ಸೊ ದಿಸ್ ಇಸ್ ಅ ಡೈರೆಕ್ಟ್ ಕ್ವಶನ್. ಆಪ್ಷನ್ ಸಿ ಬರುತ್ತೆ, ಇನ್ವರ್ಷನ್ ಆಫ್ ಕೇನ್ ಶುಗರ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಕ್ವಶನ್ ನಂಬರ್ 6 ನೋಡ್ಬೋದು, ಹೈಬ್ರಿಡೈಸೇಷನ್ ಆಫ್ ನೈಟ್ರೋಜನ್ ಅಟಮ್ ಇನ್ ಟ್ರೈಮಿಥೈಲ್ ಅಮೈನ್. ವೆರಿ ಸಿಂಪಲ್ ಕ್ವಶನ್ ಕೇಳಿದ್ರು. ಸೊ ಇದು sp3 ಹೈಬ್ರಿಡೈಸೇಷನ್ ಬರುತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಕ್ವಶನ್ ನಂಬರ್ 7 ನೋಡ್ಬೋದು, ಹಿಯರ್ ಐಪ್ಯಾಕ್ ನೇಮ್ ಕೇಳಿದರೆ ವೆರಿ ಸಿಂಪಲ್. ಹಿಯರ್ ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದೆ, ಆಮೇಲೆ ಒಂದು ಫಂಕ್ಷನ್ ಗ್ರೂಪ್ ಇದೆ. ಸೊ ನಂಬರಿಂಗ್ ಫಂಕ್ಷನ್ ಗ್ರೂಪಿಂದ ಸ್ಟಾರ್ಟ್ ಮಾಡಬೇಕು ರೈಟಿಂದ ಮಾಡಿದಾಗ. ಸೊ ಆನ್ಸರ್ ಏನು ಬರುತ್ತಪ್ಪ ಅಂತಂದರೆ 3-bromobutanol is the correct answer. Option C is the correct answer here. Question number 8 ನೋಡ್ಬೋದು, select non semiconductor from the following is here gallium arsenide is a non semiconductor, ಆಯಿತಾ. ಸೊ ಆಪ್ಷನ್ ಸಿ ಕರೆಕ್ಟ್ ಬರುತ್ತೆ, ನಾಟ್ ಕಾರ್ಬನ್ ಬ್ಲ್ಯಾಕ್. ಸೊ ಕ್ವಶನ್ ನಂಬರ್ 8ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಕ್ವಶನ್ ನಂಬರ್ 9 ನೋಡ್ಬೋದು ಇಲ್ಲಿ, ಗಿವನ್ ಬಿಲೋ ಟು ಸ್ಟೇಟ್ಮೆಂಟ್ ವಿಚ್ ಇಸ್ ಕರೆಕ್ಟ್ ವಿಚ್ ಇಸ್ ಇನ್ಕರೆಕ್ಟ್ ಅಥವಾ ಎರಡು ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ 1 ನೋಡಿ, ಅಮೋನೋಲೈಸಿಸ್ ಆಫ್ ಅಲ್ಕೈಲ್ ಹಲೈಡ್ ಹ್ಯಾಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಇಲ್ಡಿಂಗ್ ಅ ಮಿಕ್ಚರ್ ಆಫ್ ಪ್ರೈಮರಿ ಸೆಕೆಂಡರಿ ಟರ್ಷರಿ ಅಮೈನ್ ಆ್ಯಂಡ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್. ಈ ಸ್ಟೇಟ್ಮೆಂಟ್ ಏನು ಬರುತ್ತಪ್ಪ, ಕರೆಕ್ಟ್ ಬರುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಟರ್ಷರಿ ಅಮೈನ್ ಈಸ್ ಅಬ್ಟೈನ್ಡ್ ಆಸ್ ಅ ಮೇಜರ್ ಪ್ರಾಡಕ್ಟ್ ಬೈ ಟೇಕಿಂಗ್ ಲಾರ್ಜ್ ಎಕ್ಸೆಸ್ ಆಫ್ ಅಮೋನಿಯಾ ಇನ್ ಅಮೋನೋಲೈಸಿಸ್ ಆಫ್ ಅಲ್ಕೈಲ್ ಹಲೈಡ್. ದಿಸ್ ಇಸ್ ರಾಂಗ್, ಟರ್ಷರಿ ಅಮೈನ್ ಮೇಜರ್ ಪ್ರಾಡಕ್ಟ್ ಬರಲ್ಲ. ಸೊ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್ ಆಗುತ್ತೆ ಕ್ವಶನ್ ನಂಬರ್ 9ಗೆ, ಆಯಿತಾ. ಕ್ವಶನ್ ನಂಬರ್ 10 ನೋಡ್ಬೋದು ನೀವು, ದ ಸ್ಟ್ರಕ್ಚರ್ ಆಫ್ ಪೆಂಟಾಕಾರ್ಬೋನಿಲ್ ಐರನ್ ಈಸ್, ಸೊ ಆಪ್ಷನ್ ಬಿ ಬರುತ್ತೆ, ಟ್ರೈಗೋನಲ್ ಬೈಪಿರಾಮಿಡಲ್ ಸ್ಟ್ರಕ್ಚರ್ ಬರುತ್ತೆ, ಆಯಿತಾ. ದೆನ್ ಕ್ವಶನ್ ನಂಬರ್ 11 ನೋಡ್ಬೋದು, 2 compounds A and B were being tested for their boiling point. It was observed that A started boiling after B when both were subjected to same conditions. If the compound B is acetone, which of the following can be the compound A? compound A ಏನಂತ ಕೇಳಿದರೆ ಇಲ್ಲಿ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗ್ಬೋದು ಅಥವಾ ಆಲ್ಕೋಹಾಲ್ ಆಗ್ಬೋದು. ಸೊ ಆಪ್ಷನ್ ಆಲ್ಕೋಹಾಲ್ ಇರ್ತಕ್ಕಂಥದ್ದು ಆಪ್ಷನ್ ಬಿ ಬರುತ್ತೆ, ದಟ್ ಇಸ್ ಪ್ರೊಪೈನ್ 1 ಆಲ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಕ್ವಶನ್ ನಂಬರ್ 12 ನೋಡ್ಬೋದು ಇಲ್ಲಿ, select the correct order of melting points of semiconductor, select the correct order of melting points of isomeric dichlorobenzene ಅಂತ ಕೇಳಿದ್ದಾರೆ. ದಟ್ ಈಸ್ ಯಾವತ್ತು ನಮ್ಗೆ ಗೊತ್ತಿದೆ, ಪ್ಯಾರಾ ದೆನ್ ಮೆಟಾ ದೆನ್ ಆರ್ಥೋ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಕ್ವಶನ್ ನಂಬರ್ 13 ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಇನ್ ದ ಗಿವನ್ ಲಿಸ್ಟ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಬರುತ್ತೆ. ಕ್ವಶನ್ ನಂಬರ್ 14 ನೋಡ್ಬೋದು, ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ಲೈನ್ ದ ಇನ್ಕ್ರೀಸ್ ಇನ್ ದ ರಿಯಾಕ್ಷನ್ ರೇಟ್ ಬೈ ದ ಕೆಟಲಿಸ್ಟ್. ಇದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಬರುತ್ತೆ. ಕೆಟಲಿಸ್ಟ್ ಪ್ರೊವೈಡ್ಸ್ ಆನ್ ಅಲ್ಟರ್ನೇಟ್ pathway by reducing the activation energy between the reactant and product. Option C is the correct answer here. Question number 15 ನೋಡ್ಬೋದು. Question number 15ಗೆ option A is the correct answer ಬರುತ್ತೆ. The boiling point of X and Y are equal ಬರುತ್ತೆ. ಸೊ product will be alkene here. ಸೊ ಎರಡು ಬಾಯ್ಲಿಂಗ್ ಪಾಯಿಂಟ್ X ಮತ್ತು Yದು ಈಕ್ವಲ್ ಇರುತ್ತೆ. ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಹಿಯರ್. ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ ನೋಡಬೇಕಂತಂದ್ರೆ ಒಂದೇದು ನೋಡಿ, ದ ಫಸ್ಟ್ ಒನ್ 16, ಕ್ವಶನ್ ನಂಬರ್ 16, ಅರೆನಿಯಸ್ ಫ್ಯಾಕ್ಟರ್ ಈಸ್ ಆಲ್ಸೋ ಕಾಲ್ಡ್, ದಿಸ್ ಇಸ್ ಫ್ರೀ ಎಕ್ಸ್ಪೋನೆನ್ಷಿಯಲ್ ಫ್ಯಾಕ್ಟರ್ ಅಂತ ಬರುತ್ತೆ ಅರೆನಿಯಸ್ ಫ್ಯಾಕ್ಟ್ರಿಗೆ. ದೆನ್ ಪ್ಯಾರಾಮ್ಯಾಗ್ನೆಟಿಸಮ್ ಅರೈಸ್ಡ್ ಫ್ರಾಮ್ ದ ಪ್ರೆಸೆನ್ಸ್ ಆಫ್, ನಮ್ಗೆ ಗೊತ್ತಿದೆ, ದಟ್ ಈಸ್ ಅನ್ಫೇರ್ಡ್ ಎಲೆಕ್ಟ್ರಾನ್. ಕ್ವಶನ್ ನಂಬರ್ 18, ಡ್ಯಾಶ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಪ್ರಿಯಾನ್ ಇನ್ ಇಂಡಸ್ಟ್ರಿಯಲ್ ಯೂಸಸ್, ದಟ್ ಈಸ್ CCl2F2. ದೆನ್ ಕ್ವಶನ್ ನಂಬರ್ 19, ದ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಆಫ್ H3O+ ಆನ್ ಆಲ್ಕೀನ್ ಫಾರ್ಮ್ಸ್, ಕಾರ್ಬೋಕ್ಯಾಟೈನ್ ಬರುತ್ತೆ. ಕ್ವಶನ್ ನಂಬರ್ 20 ನೋಡ್ಬೋದು, ದ ಹಾರ್ಮೋನ್ ಗ್ಲುಕೋಟಿಕಾಯ್ಡ್ಸ್ ಕಂಟ್ರೋಲ್ ದ ಡ್ಯಾಶ್ ಮೆಟಬಾಲಿಸಮ್, ದಟ್ ಈಸ್ ಕಾರ್ಬೋಹೈಡ್ರೇಟ್ ವಿತ್ ದ ಕರೆಕ್ಟ್ ಆನ್ಸರ್. ಸೊ ಇದಾಗಿತ್ತು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಆನ್ಸರ್. ಸೊ ಇದು ಬಿಟ್ಟು 2 ಮಾರ್ಕ್ ಕ್ವಶನಲ್ಲಿ ಕೂಡ ಈಸಿ ಕ್ವಶನ್ಸ್ ಕೇಳಿದರು, 3 ಮಾರ್ಕಲ್ಲಿ ಕೂಡ ಈಸಿ ಇತ್ತು. ಇನ್ಆರ್ಗ್ಯಾನಿಕ್ ಆಗ್ಬೋದು ಅಥವಾ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಕೇಳ್ಬೋದು, ಆಯಿತಾ. ಸೊ ರಿಪೀಟೆಡ್ ಕ್ವಶನ್ ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೇಳಿದ್ದಾರೆ. ಅದು ಬಿಟ್ಟರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಕೂಡ ಈಸಿ ಕೇಳಿದ್ದಾರೆ. ಒಂದು ಕ್ವಶನ್ ಮಾತ್ರ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳಿದ್ದಾರೆ, ದಟ್ ಇಸ್ ಲಾಸ್ಟ್ ಕ್ವಶನ್ ನಂಬರ್ 40, ಆಯಿತಾ. ದೆನ್ ಅದು ಬಿಟ್ಟರೆ ನ್ಯೂಮೆರಿಕಲ್ ಕೂಡ ಈಸಿ ಇತ್ತು.
ಸೊ ಆಲ್ಮೋಸ್ಟ್ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಕ್ವಶನು. ಸೊ ನಾವು ಯಾವ್ಯಾವ ಕ್ವಶನನ್ನು ಡಿಸ್ಕಷನ್ ಮಾಡಿದ್ದೀವಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಅವೇ ಕ್ವಶನನ್ನು ಕೇಳಿದ್ದಾರೆ ಆಯಿತಾ. ಸೊ ಐ ಹೋಪ್ ಆಲ್ಮೋಸ್ಟ್ ಎಲ್ಲ MCQ ಕರೆಕ್ಟಾಗಿ ಬರೆದಿದ್ರೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.